ಪಾಪಿಲಿ ತಾಯಿ ತನ್ನ ಮನೆತನದಿಂದ ಬಡತನ ಮಕ್ಕಳಿಗೆಂದ ಗೊತ್ತಾಗಬಾರ್ದು, ತಂದಿಲ್ಲ ಅಂತ ತೆಗೆದ ನೋವ ಮಕ್ಕಳಿಗೆಂದ ಆಗಬಾರ್ದು ತಂದು ತಾನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಏನೆಲ್ಲ ಮಾಡಿ ಮಕ್ಕಳನ್ನ ಬೆಳೆಸಿ ದೊಡ್ಡವನು ಮಾಡಿದ್ರು. ಮಕ್ಕಳಿಂದ ಹುಲಿ ಆದಂಗೆ ಅದು ಪೈಲ್ವಾನ್ರು ಆದಂಗೆ ಅದು. ಒಂದು ದಿವಸದಿಂದ ತಾಯಿ ಮನ್ಯಾಗ ಸಂಜೆಕ್ಕಿಂದ ಕೂಲಿ ಕೆಲಸಕ್ಕಿಂದ ಹೋಗಿ ಮನೆಗೆ ಬಂದಿದ್ಲು. ಬಂದ ಬಳಕೆಂದ ಎರಡೂ ಮಕ್ಕಳಿಂದ ತಾಯಿ ಪಾದ ಹತ್ರ ಕುಂತು ಅವ ಅಂದರು, ಏನಪ್ಪ ಅಂದ್ಲು, ಸಾಕವ ನೀ ಹೆಟ್ಟತ್ತರ ದುಡಿತೀನಿ, ನಮ್ಮ ತಿಳುವಳಿಕೆ ಬಂದಾಗಿನಿಂದ ನೋಡಕತ್ತೀವಿ, ಅಪ್ಪ ಸತ್ತ ಬಳಕ ನೀನೇ ದುಡಿಲಕತ್ತೀನಿ, ದುಡ್ದಂದ ನಮಗೆ ಇಟ್ಟೆಲ್ಲ ಜ್ವಾಕಿ ಮಾಡಿದಲ್ಲ, ನೋಡಿಲಿ ನಮ್ಮ ಶರೀರ ಅಂದ ಹೆಂಗೆ ಬೆಳೆದದ, ನಾವು ಹುಲಿ ಆದಂಗೆ ಆಗಿಬಿಟ್ಟಿವಿ, ಇನ್ನು ಸಾಕಿನ ನೀ ಆರಾಮ್ ಕುಂದ್ರವ, ನಾವು ದುಡ್ದು ನಿನ್ನ ಜ್ವಾಕಿ ಮಾಡ್ತೀವಿ ಅಂದು ಎರಡೂ ಮಕ್ಕಳು. ನಾವು ದುಡಿತೀವಿ. ತಾಯಿ ಅಂತಾಳ, ಮಗ ನೀವು ದುಡಿರಿ, ನಿಮ್ಮಪ್ಪ ನಮಗೆ ಆಸ್ತಿ ಇಟ್ಟಿಲ್ಲ, ಏನು ರೊಕ್ಕ ಇಟ್ಟೋಗಿಲ್ಲ, ಏನೂ ಇಲ್ಲ, ಇನ್ನು ನೀವು ಮದುವೆ ಮಾಡ್ಕೋಬೇಕು, ಇನ್ನು ನಿಮ್ಮದೆಲ್ಲ ಖರ್ಚು ಭಾಳದ ಮಗ, ಅದಕ್ಕೆ ನೀವು ದುಡಿರಿ, ನಾನು ದುಡಿತೀನಿ, ನಾ ದುಡ್ದಿದ್ದಿಟ್ಟು ಮನೆಗೆ ಖರ್ಚಿಗೆ ಹಾಕದ, ನೀವು ದುಡ್ದಿದ್ದು 4 ದುಡ್ಡು ಅಂದ ಇಡ್ರಪ್ಪ, ಏನೂ ಇಲ್ಲ ನಿಮಗೆ. ಮಕ್ಕಳಂದು ಇಲ್ಲವ, ನಮ್ಗೆ ಹೆಂಗೆ ದುಡಿಬೇಕು, ಹೆಂಗೆ ಗಳಿಸ್ಬೇಕು ನಮಗೆಲ್ಲ ಗೊತ್ತದ, ಎಲ್ಲ ಕೊಟ್ಟಿದ್ದೆಲ್ಲ ವಿದ್ಯೆ ಏನ್ರಿ, ಇಟ್ಟು ತಿನಿಸಿಂದ ಬೆಳೆಸಿದಿಲ್ಲ, ಮತ್ತು ನಾವೇಂದ ಈಗ ದುಡಿತೀವಿ, ನಿನಗೆ ಜ್ವಾಕಿ ಮಾಡ್ತೀವಿ, ನೀವು ಒಟ್ಟಿನ ಎಲ್ಲಿ ಕೂಲಿ ಕೆಲಸಕ್ಕೆ ಹೋಗಬೇಡ, ಯಾರ ಮನೆಗೂ ಕುಡ್ದು ಮುಸ್ರಿ ತಿಕ್ಕಾಕಂದ ಹೋಗಬೇಡ ಅಂತ ಮಕ್ಕಳು. ಯಾವಾಗಿಂದ ತಾಯಿ ಅಂತಾಳ, ಈ ತಂದೆ ತಾಯಿ ಏನು ಬೇಕ್ರಿ, ಇಟೇ ಬೇಕಲ್ಲ, ಮಕ್ಕಳು ದುಡಿಲಕ್ಕೆ ಚಾಲು ಮಾಡಿದ್ರೆ, ಮಕ್ಕಳು ದುಡಿಯೋದನ್ನು ನೋಡಿ, 4 ದುಡ್ಡನ್ನು ಗಳಿಸೋದನ್ನು ನೋಡಿ ಈ ಜಗತ್ತಿನೊಳಗೆ ಅಂದ್ರೆ ಯಾರು ಖುಷಿ ಪಡ್ತಾರೆ ತಿಳ್ಕೊಂಡ್ರೆ, ಜನ್ಮ ನೀಡುತ್ತೆ ತಂದೆ ತಾಯಿನೇ ಖುಷಿ ಪಡ್ತಾರೆ ಹೊರತಾಗಿ ನೀವು ಮಗ್ಗಲ ಮನೆ ನಾವು ಸಂಕಟ ಪಡ್ತಾನೆ. ಮಗ್ಲ ಮನೆಯನ್ನು ತೋರಿಸೋದಿಲ್ಲ ನಮ್ಮ ರೊಕ್ಕ ರೂಪಾಯಿ, ಮಗ್ಲ ಮನೆಯವ್ರಿಗೆ ನಾವು ರೊಕ್ಕ ರೂಪಾಯಿ ತೋರಿಸೋದಿಲ್ಲ, ನಾವೇನು ದುಡಿತೀವಿ, ನಾವು ಏನು ಗಳಿಸ್ಕೊಂಡು ತರ್ತೀವಿ, ತಂದೆ ತಾಯಿಯಿಂದ ಉಡ್ಯಾಗಂದ ಹಾಕಿಬಿಟ್ರೆ ಸಾಕು, ಅದಕ್ಕಿಂತ ದೊಡ್ಡ ಕೈಲಾಸ ಮತ್ತೊಂದು ಯಾವುದೂ ಕೂಡ ಇಲ್ಲ. ತಂದೆ ತಾಯಿ ಭಾಳ ಖುಷಿ ಪಡ್ತಾವೆ ತಂದೆ ತಾಯಿ. ಯಾವಾಗಿಂದ ತಾಯಿ ಅಂತಾಳ, ಆಯ್ತು ಮಗ ಕಡೆಗೆ ಒಂದು ಕೆಲಸ ಮಾಡ್ತೀನಿಪ್ಪ ಅಂದು ಕೇಳ್ರೆ, ಇದು ಜೀವನದಾಗಂದ ಬರ್ತಕ್ಕಂಥ ಘಟನೆ ನಿಮ್ಗೆ ಹೇಳ್ತೀನಿ, ಮಾತಾಡೋದ್ರಿಂದ ಏನೂ ತಿಳಿಯಲ್ಲ ನಿಮ್ಗೆ. ತಾಯಿ ಅಂತಾಳ, ಆಯಿತು ನಾ ಕೂಲಿ ಕೆಲಸಕ್ಕೆ ಅಂತ ಹೋಗಂಗಿಲ್ಲ, ಮತ್ತು ನೀವು ಮಧ್ಯಾಹ್ನದಾಗ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಬುತ್ತಿಯರಿ ತೊಗೊಂಡು ಬರ್ತೀನಿಯಪ್ಪ, ನೀವು ಮುಂಜಾನೆ ಕಟ್ಕೊಂಡು ಹೋದಿರತ್ತಂದ್ರೆ ಮಧ್ಯಾಹ್ನ ತನಕ ಆರಿ ಹೋಗ್ತದ ಅಡುಗೆ, ಅದಕ್ಕೆ ಮಧ್ಯಾಹ್ನದಾಗಿಂದ ಅಡುಗೆ ಮಾಡ್ಕೊಂಡು ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ತರ್ತೀನಿ ಅಂದು. ಆಯ್ತವ ಹಾಗೆ ಮಾಡು, ನೀ ಬುತ್ತಿ ತೊಗೊಂಡು ಬಾ, ನಾವಿಬ್ಬರು ದುಡಿತೀವಿ, ಆನಂದದೊಳಗಿಂದ ದುಡಿತೀವಿ ಅಂತ ತಿಳ್ಕೊಂಡು ಎರಡೂ ಮಕ್ಕಳಿಂದ ದುಡಿಲಿಕ್ಕತ್ತು. ತಾಯಿ ಮಧ್ಯಾಹ್ನದಾಗ ಅವ್ರು ಎಲ್ಲಾಕ ಕೂಲಿ ಕೆಲಸಕ್ಕೆ ಹೋಗಲಕ್ಕ ಮುಂಜಾನೆ ಹೇಳಿ ಹೋಗಿರ್ತೀಯಪ್ಪ, ಇಂಥವ್ನು ಹೊಲಕ್ಕೆ ಹೋಗಿ ಎತ್ತುಕೊಂಡು ಹೇಳ್ತಿದ್ದು. ಪಾಪ ಅಲ್ಲಿ ಬುತ್ತಿ ಅಂದ ಬಿಸಿ ಅಡುಗೆ ಮಾಡ್ಕೊಂಡು ತಂದು ಮಕ್ಕಳಿಗೆ ಎದುರು ಕುಂತು ಉಣಿಸಿ ಮತ್ತೆ ತಿರುಗಿ ಒಂದು ಮನೆಗೆ ಬರಕ್ಕೆ. ಇದು ಪ್ರತಿನಿತ್ಯನೂ ಕೂಡ ನಡೀತು. ಎರಡೂ ಮಕ್ಕಳು ದುಡಿಲಕತ್ತು, ಹಗಲತ್ತ ಇನ್ನೊಬ್ರು ಹೊಲದಾಗಿಂದ ದುಡಿಲಕತ್ತು, ರಾತ್ರಿಗಿಂದ ಅಪ್ಪಿ ತಪ್ಪಿ ಹಮಾಲಿ ಎತ್ತುಕೊಂಡಿರ್ತಾವಲ್ಲ, ಲಾರಿ ಒಳಗಿನ ಚೀಲಾಗಿಲ್ಲ ಇಳಿಸೋದು ಮಾಡೋದು, ರಾತ್ರಿ ಸಮಯ ಅಂದ ಅದಕ್ಕೂ ಕೂಡ ಹೋಗ್ಲಕತ್ತು. ಹಿಂಗೆಲ್ಲ ಹೋಗಿ ದುಡಿದು ಅವತ್ತಿನ ದಿನ ಅಂದ ಹೊಲದಲ್ಲಿ ರೇಟ್ ಕಮ್ಮಿ ಇತ್ತು. ಇವೆರಡೂ ಮಕ್ಕಳು ದುಡಿದು ಒಂದು 5-6 ವರ್ಷದಾಗ 6 ಎಕರೆ ಹೊಲ ತೊಗೊಂಡ್ರು. ಕಲ್ಪನೆ ಇರಲಿ ನಿಮ್ಗೆ, 6 ಎಕರೆ ಹೊಲ ತೊಗೊಂಡು 2 ಹುಡುಗರು ಒಂದು 7-8 ವರ್ಷನಾಗೇನೆ ದುಡಿದು. ಯಾವಾಗಿಂದ ತಾಯಿ ಅಂತಿಲ್ಲ, ಮಗ ನಿಮ್ಮ ವಯಸ್ಸಿಗೆ ಬಂದಿರಪ್ಪ ಮದುವೆ ಮಾಡ್ಕೊರಿ, ಯವ್ವ ಒಂದು 4 ದುಡ್ಡು ಮಾಡೇನೆ ನಾವು ಮದುವೆ ಮಾಡ್ಕೋತೀವಿ, ಸುಮ್ಮ ಇರುವತ್ತೆ ಕೊಡೋದು ಅನಕ ನಮ್ಮ ಮದುವೆ ಅಲ್ಲಿ ಎತ್ತಿಕೊಳ್ಳೋದು, ಮದುವೆ ಮಾಡ್ಕೊಳ್ಳಾರ್ದ್ರೆ ಏನ್ರಿ ದುಡಿದು ಒಂದು 6 ಎಕರೆ ಹೊಲ ತೊಗೊಂಡು 2 ಮಕ್ಕಳು. ಎಷ್ಟು ಖುಷಿ ಆಗ್ಬೇಕು ತಾಯಿ, ಯಾಕಂದ್ರೆ ಅವರಪ್ಪ ಹೊಲ ಇಟ್ಟಿಲ್ಲ, ಏನೂ ಇಟ್ಟಿಲ್ಲ, ಬಡತನ ಜೀವನ, ಅವನು ಕೂಲಿ ಮಾಡಿನೇ ಸತ್ತಿದ್ದ. ತಾಯಿಗಿಂತ ದೊಡ್ಡ ಖುಷಿ. ಮತ್ತು ಈ 6 ಎಕರೆ ಹೊಲ ತೊಗೊಂಡು ಬೇರೆದ್ರ ಹೊಲಕ್ಕನ್ನು ಕೂಡ ಕೆಲಸಕ್ಕೆ ಹೋಗ್ಲಕತ್ತು ಹುಡುಗರು. ಒಂದು ದಿವಸದಿಂದ ಏನ್ರಿ, ಒಂದು ದಿವಸ ಅಣ್ಣ ಏನಂದ ತಮ್ಮಗಂತಾನ, ತಮ್ಮ ಮತ್ತು ಹೆಂಗೂ ನಮ್ದು 6 ಎಕರೆ ಹೊಲ ಅದ, ನಾವು ಇನ್ನೊಬ್ರು ಹೊಲಕ್ಕೆ ಕೂಲಿ ಕೆಲಸಕ್ಕೆ ಯಾಕೆ ಹೋಗೋದು, ನಾವು ಇಬ್ಬರು ಕೂಡಿ ಇದೇ ಹೊಲದಾಗ ದುಡ್ದೇವತ್ತಂದ್ರೆ ಭೂಮಿ ತಾಯಿ ಮನಸ್ಸು ಮಾಡಿದ್ರೆ ಎಲ್ಲರ ಒಂದು ಮೂಲೆಗಿಂದ ಬೇಕಾದಟ್ಟು ನಮಗೆ ಕೊಡ್ತಾಳಲ್ಲ, ಸಾಕಿನ ನಮ್ಮ ಹೊಲದಾಗ ನಾವು ದುಡಿಯೋನ ತೆಕ್ಕೊಂಡಂದು. ಈ 2 ಮಕ್ಕಳು ತಯಾರಾದವು. 2 ಮಕ್ಕಳು ಎತ್ತುಗಳು ತೊಗೊಂಡ್ರು, ಎಲ್ಲ ಖರೀದಿ ಮಾಡಿದ್ರು, ತೊಗೊಂಡು ತಮ್ಮ ಹೊಲದಾಗ ನಾವು ದುಡಿಲಿಕ್ಕತ್ರು. ಬ್ಯಾಸಿಗೆ ದಿನ ಈಗ ನೋಡ್ರಿ, ಬಿಳಿಜೋಳ ರಾಶಿ ಆಯ್ತಂದ್ರೆ ನಸ್ಕಿಗೆಂದ ನೇಗಿಲಿ, ಅವಾಗೆಲ್ಲ ಈ ಟ್ರಾಕ್ಟರ್ ನೇಗಿಲಿ ಇದ್ದಿದ್ದಿಲ್ಲ. ತಮ್ಮ ನೇಗಿಲಿ ಹೊಡಿಲಿಕ್ಕತ್ತಾನ, ಅಣ್ಣ ಜೋಳದ ರಾಶಿ ಆಗಿತ್ತು, ಕಣಿಕೆ ಬಣಮಿ ಅಂದ ಒಟ್ಟಿದ್ರು, ಆ ಬಣಮಿಗಿಂದ ಮುಳ್ಳು ಕಂಟಿ ಹಚ್ಚಕತ್ತಿದ್ದ, ದನಗಳು ತಿನ್ನಬಾರ್ದತ್ತಂತ. ತಮ್ಮ ನೇಗಿಲಿ ಹೊಡ್ಯಾಕತ್ತಾನ, ಅಣ್ಣ ಕಣಿಕೆ ಬಣಮಿಗೆ ಮುಳ್ಳು ಹಚ್ಚಕತ್ತಾನ. ಯಾವಾಗಿಂದ ತಮ್ಮ ನೇಗಿಲಿ ಹೊಡಿತಾ ಇರುವಂಥ ಪ್ರಸಂಗದ ಒಳಗೆ ಅದು ನೇಗಿಲಿ ಹೋಗಿ ಒಂದು ಕಡೆಗೆ ಸಿಗೇ ಬಿತ್ತು, ಎತ್ತುಗಳು ಜೋಗ್ತಾವ, ನೇಗಿಲಿ ಮುಂದಕ್ಕೆ ಹೋಗಲಿಲ್ಲ. ಅವಾಗಿಂದ ಕಲ್ಲಿಗೆಲ್ಲಿ ಇದ್ದಿರ್ಬೇಕತ್ತೆ ಕೊಂಡೊಂದು ಒಂದು ಈಟು ಮಣ್ಣು ತೆಗೆದ, ಏನೋ ಮಿಂಚಕತ್ತು, ಇನ್ನೊಂದು ಸ್ವಲ್ಪ ಮಣ್ಣು ತೆಗೆದ, ಬಂಗಾರ ತುಂಬಿರ್ತಕ್ಕಂಥ ಹಂಡೆನೇ ಒಳಗಿತ್ತು. ನೋಡ್ರಿ, ಭಗವಾನ್ ದೇನೇಕು ಸುರು ಕರೆತು ಚಪ್ಪಡ ಪಾಡು ಕರೆದಿತ್ತ, ಭಗವಾನ ಲೇನೇಕು ಸುರು ಕರೆದು ಚಮಡ ಉಡಾಕೆ ಲೇಕೆ ಜಾತ.
ಪರಮಾತ್ಮ ಕೊಡ್ಬೇಕತ್ಕೊಂಡು ಮನಸ್ಸು ಮಾಡದಂತಂದ್ರೆ ನೀವು ಒಲ್ಲಿ ಅಂದ್ರೂ ಕೂಡ ನಿನ್ನ ಮನ್ಯಾಗ ಮಾಳಿ ಮ್ಯಾಗ ನಿಂತ್ಕೊಂಡು ಬೆಳಕಿಂಡಿಗೆ ಐದು ಉದುರಿಸ್ತಾನಿಲ್ರಿ. ನಮ್ಮಲ್ಲಿ ಒಬ್ಬ ಕುಂಬಾರ ಮನುಷ್ಯ ಇದ್ದ, ಕುಂಬಾರ. ಅವ ಮಣ್ಣು ತರಕ್ಕೆ ಹೋಗಿದ್ದ. ಒಳ್ಳೆ ಸಾತ್ವಿಕ ಮನುಷ್ಯ ಅವ, ಕುಂಬಾರ ಮನುಷ್ಯ. ಮಣ್ಣು ತರಕ್ಕೆಂದು ಹೋಗ್ಯಾನ. ಹಿಂಗೆ ಅಡುಗೆ ಮಾಡೋಕ್ಕೆಂದು ಮಣ್ಣು ತರಕ್ಕೆ ಹೋಗ್ಯಾನಲ್ಲ, ಮಣ್ಣು ಹಂಗೆ ಅಡ್ಡು ಹೊತ್ನಾಗ ಬಂಗಾರ ತುಂಬಿದ ಅಂಡೆ ಹತ್ತದ ಅವನಿಗೆ. ಹತ್ತದ ಕೂಡ ನಾವು ನೋಡ್ದ ಎಲ್ಲ ಬಂಗಾರ ಇತ್ತು. ಇವ ಅಂದ ಇಟ್ಟು ಬಂಗಾರ ತೊಗೊಂಡೋಗಿ ನಾ ಏನು ಮಾಡಲಿ ಅಂದ. ಸಾಕನ ದಿನ ಅಂದ ಮಕ್ಕಳಿಲ್ಲ ಮರಿ ಇಲ್ಲ, ಸಾಕು ದಿನ ಅಂದ ದುಡಿತೀನಿ, ಏನ್ರಿ ದಿನ ಅಂದ 8 ಗಡಿಗೆ ಮಾಡ್ತೀನಿ, ಅದಿಟ್ಟು ಮಾರೋದು ಹೊತ್ತಂದ್ರೆ ಸಾಕು, ನನ್ನ ಇಬ್ಬರು ಗಂಡ ಹೆಣ್ತಿ ಆರಾಮ್ ಇರ್ತೀವಿ ತಿಳ್ಕೊಂಡು ಅದು ಏನು ಮಾಡ್ತು, ಹಂಡೆ ಇದ್ರೂ ಅಲ್ಲೇ ಅದಕ್ಕೆ ಅದ್ರ ಮ್ಯಾಲೆ ಮಣ್ಣು ಮುಚ್ಚಿ ತಾನು ಬೇರೆ ಮಣ್ಣು ತೊಗೊಂಡು ಬಂದ ಮನೆಗೆ ಬಂದು ಹೆಣ್ತಿಗೆ ಹೇಳಕತ್ತಿದ್ದ. ಇಲ್ಲಿ ಏನಾಗಿತ್ತು, ಇವರು ತಮ್ಮನ ಮನೆ ಈಚೆಗಡಿ, ಒಂದೇ ಗಾಡಿ ನಡ್ಬರ್ಕ್, ಒಂದೇ ಗಾಡಿ ಅಡ್ಡ ನಡ್ಬರ್ಕೆಂದ ಕಿಡಿಕಿತ್ತು. ಇವ ಏನು ಮಾಡಕತ್ತಾನ, ಇಲ್ಲ ಇವತ್ತು ನಮ್ಮ ಮಣ್ಣು ತರಕ್ಕೆ ಹೋದಲ್ಲಿ ದೊಡ್ಡ ಬಂಗಾರ ಹಂಡೆ ಇತ್ತು, ಅದು ತೊಗೊಂಡು ನಾ ಏನು ಮಾಡ್ಲಿ ತಿಳ್ಕೊಂಡು ಅಲ್ಲೇ ಮುಚ್ಚಿಟ್ಟು ಬಂದೆ ಅಂತಂದು ಕೂಡ ಐದು ಚಲೋ ಮಾಡಿರಿ, ಅದು ತಂದಿದ್ರೆ ಮನಸ್ಸು ಸರಿ ಇರೋಂಗಿಲ್ಲ, ಅದಕ್ಕಂದ್ರೆ ನೀವು ಚಲೋ ಮಾಡಿರಿ ತಿಳ್ಕೊಂಡು ಹೆಣ್ತೀನಿ ಒಂದು. ಇದು ಎಲ್ಲ ಮಗ್ಗಲ್ದಾಗ ಇದ್ದಾಗ ನೆಗಣಿ ಕೇಳ್ಯಾಳ, ಮಗದ ನೆಗಣಿ ಕೇಳ್ಯಾಳ್ರಿ. ಕೇಳಿ ಈಕೇನಂದು, ಯವ್ವ ಎಟ್ಟು ಹುಚ್ಚವ ಯವ್ವ ಯುವಕರು ಬಾಯ ಮಣ್ಣು, ಎಟ್ಟು ಹುಚ್ಚದ ಯವ್ವ ಇದು. ಗಂಡ ಕರ್ದ್ರಿ ಬಾಯಿಲೆ, ಅವ ನಿಮ್ಮ ಮಣ್ಣು ತನಕ ಹೋದಲ್ಲಿ ಮಂಗಾರ ಹಣ್ಣೆ ಅಂತ ಅಲ್ಲೇ ಮುಚ್ಚಿಟ್ಟು ಬಂದತ್ತ, ಅದು ಹುಚ್ಚದ ನೀವು ಹೋಯ್ತು ತೊಂಬ ಎಲ್ಲ ತಂದವ ನಿಂತಲ್ಲಿ ಅದು ಹಂಗೆ ಹಂಗೆ ಗುದ್ಲಿಟ್ಟು ಕವ ತೊಗೊಂಡು ಹೋಗಿ ಮಣ್ಣು ಕೆದರುದ್ರಾಗ ಏನ್ರಿ ಅವನಿಗೆ ಸಿಕ್ತೆ ಬಂಗಾರ ಹಂಡೆ. ಯಾವಾಗಿಂದ ಬಂಗಾರ ಹಂಡೆ ಸಿಕ್ತು, ಮನೆಗೆ ತಲೆ ಮೇಗಿಂದ ಇಟ್ಕೊಂಡು ಬಂದ. ಇವ ತರುತ್ತನ ಬಂಗಾರದೇ ಆಗಿತ್ತು. ಇದು ಹೆಣ್ತಿಗೆ ದೊಡ್ಡ ಖುಷಿ, ಆರತಿ ಮಾಡಿ ಬಂಗಾರ ಸಿಕ್ಕಾಗ ಯಾರಿಗೆ ಖುಷಿ ಆಗಲ್ಲ. ಯಾರಿದ್ರೆ ಒಂದು 100 ರೂಪಾಯಿ 100 ರೂಪಾಯಿ ಇಲ್ಲಿ ಬಿದ್ದಿತ್ತು ಅಂದ್ರೆ ಅದ್ರ ಮೇಲೆ ಮೊದಲು ಮೆಟ್ಟಗಾಲು ಇಡ್ತೀವಿ. ಎಟ್ಟು ಮೊಳಕಾಲು ತುರ್ಸೋಣ ಮಾಡಿ, ತೊಡೆ ತುರ್ಸೋಣ ಮಾಡಿ 100 ರೂಪಾಯಿ ಇಟ್ಕೊಂಡು ಲ ದೊಡ್ಡ ಖುಷಿ. ಪದ ಹಾಡೇ ಹಾಡ್ತಾರೆ, ಏನು ಗವಾಯಿಗಳಿಗಿಂತ ಹೆಚ್ಚಿಗೆ ಹಾಡ್ತಾರೆ. ಬರೀ 100 ರೂಪಾಯಿ ಸಿಕ್ಕರೆ ಇಟ್ಟು ಖುಷಿ ಹಾಕದ ನೋಡಿಲ್ಲ. ಒಬ್ಬರು ಮಾಡ್ತಿರ್ತಾರೆ ನೋಡಲ್ಲ, ಅಗದಿ 100 ರೂಪಾಯಿ ಇಟ್ಕೊಂಡು ಲ ಅದು ಕಳ್ಕೊಂಡಿದ್ದು ಅಲ್ಲೇ ಹುಡುಕ್ತಿರ್ತದೆ. ಯಾಕೆ ಏನು ಹುಡುಕ್ಲಾಗತ್ತೆ, 100 ರೂಪಾಯಿ ಕಳ್ದು ಹೇಳ ಅಂತ ಎಲ್ಲರೂ ಬಿದ್ದಿರ್ಬೇಕು ನೋಡಿ. ಲ ಹಂಗೆ ಮನೆಗೆ ಬರ್ತಾನೆ, ಪದ ಆಡ್ಕೊತ ಮನೆಗೆ ಬರ್ತಾನೆ. ಅದಕ್ಕೆ ಕೂತಿರ್ತದೆ ಮನ್ಯಾಗ ಇದಿ, ಅದೇನು ಪುರಾಣ ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ. ಅದು ಡಾರ್ಬಾಯ್ ಕಣ್ಣು ತೆಗೆದು ಹೆಂಗೆ ಸಡ್ದಕ್ಕೆ ಕೂತಿದ್ಲಕ್ಕೆ. ಇವ ಪದ ಆಡ್ಕೊತ ಮನೆಗೆ ಹೋದ, ಅಗದಿ ಖುಷಿಯಾಗಿ. ಯಾಕ್ರಿ ಎಷ್ಟು ನಕ್ಕೋತ ಹೊಂಟ್ರಿಲ್ಲ, ಅಂಥದ್ದೇನು ಹೇಳ್ಯಾರ ಅಪ್ಪವರು ಅನ್ಲಕ್ಕೆ. ಸ್ವಾಮಿ ಪುರಾಣ ಯಾವ ಕೇಳ್ಯಾರ, 100 ರೂಪಾಯಿ ಸಿಕ್ಕಾವ ನನಗೆ, 100 ರೂಪಾಯಿ ಸಿಕ್ಕಾವ. ಆಕಿ ಈ ಪಾಪ ಯಾರು ಕಳ್ಕೊಂಡ್ರು ಕೊಟ್ಟು ಬರೀ ತನ್ಬೇಕಿಲ್ಲ. ಅಯ್ಯೋ ತರಿ ನಮ್ಮ ಮೂಗನೇ ಬುಗುಡಿ ಮಾಡಿಸ್ಕೊತೀನಿ ತಾಕಿ. ಬರೀ 100 ರೂಪಾಯಿ ಸಿಕ್ಕರೆ ಇಟ್ಟು ಕತಿ ಅದ, ಹೌದಿಲ್ಲ? ಏನು ಅಪ್ಪಿ ಬಂಗಾರ ಹಂಡೆ ಸಿಕ್ಕರೆ ಖುಷಿ ಆಗಲ್ರಿ, ಯಾರಿಗೆ ಖುಷಿ ಆಗಂಗಿಲ್ಲ. ಪಾಪಿಗೆ ಏನು ಮಾಡೋದು, ಆರತಿ ಗಿರ್ತಿ ಮಾಡಿ ಒಳಗೆ ಬೈಲು, ನಾ ತೆಗೆದು ನೋಡ್ತೀನಿ ತೆಗಿ. ಬ್ಯಾಡ, ಎಲ್ಲರೂ ಮಕ್ಕೊಂಡು ಬಳಕೆ ರಾತ್ರಿ ತೆಗ, ನಾ ತೆಗಿತೀನಿ ನಾ ಮೊದಲು. ಬ್ಯಾಡ ಅಂತ ಗಂಡ, ಇಲ್ಲ ತೆಗೆದು ನೋಡ್ತೀನಿ ತಿಳ್ಕೊಂಡು ಮ್ಯಾಲ ಮುಚ್ಚಿದ ತೆಗಿಯೋದ್ರಾಗ ಬಂಗಾರ ಇದ್ದಿದ್ದಿಲ್ಲ, ಇಂತಿಂತ ಕರಿ ಚೇಳ, ಅದ್ರಾಗ ಕರಿ ಚೇಳವ. ಹೇಳ್ತಿ ನಾ ನಿಮಗೆ, ಒಂದು ಸವನು ಬೈಲಕತ್ಲ ಆ ಕಡೆ ಮಗ್ಗಲ ಮನ್ಯಾಗ ಬಾವನ ಹೆಣ್ತಿಗೆ ಇವ್ರು ಬಾಯ ಮಣ್ಣು ನಾವು ಕೇಳಿಸ್ಕೊಂಡು ಅದನ್ನು ತೊಗೊಂಡು ಬಂದು ಚೇಳ ಕಡಿಸ್ಕೊಳ್ಳೆ ತೊಗೊಂಡು ನಮಗೆ ಅಂದ ಮಾಡ್ಯಾವ. ನಾವ್ಯಾಕೆ ಕಡಿಸ್ಕೊಳ್ಳೋನು, ಅವ್ರಿಗೆ ಕಡಿಸ್ತೀವಿ ನಾವು ತೊಗೊಂಡು ಹಂಡೆ ಹೊತ್ಕೊಂಡು ಮಾಳಿ ಮ್ಯಾಗ ಹೋದ್ಲತ್ತು. ಮಾಳಿ ಮ್ಯಾಗ ಹೋಗಿ ಅವ್ರ ಮನೆಗೆ ಹಾಕ್ಬೇಕಲ್ಲ ಇವು ಚೇಳ. ಹೇಳ್ತೀನಿ ನನಗೆ ಮಾಳಿ ಮ್ಯಾಗ ಹೋಗಿ ಬೆಳಕಿಂಡಿಗೆ ಐದು ಹಂಡೆ ತುಂಬ ಇರೋ ಚೇಳೆಲ್ಲ ಒಳಗೆ ಹಾಕಲ್ದು, ಬೆಳಕಿಂಡಿಗೆ ಹಾಕೋದು ದಾಡ ಬೀಳಕತ್ತು. ಆಕೆ ಹಾಕಾಗಿ ಒಂದು ಚೇಳಾಗಿದ್ದು ಈಕಿನ ಮನೆಯಾಗ ಬಿದ್ದು ಕೂಡ ಎಲ್ಲ ಬಂಗಾರದ ಆಭರಣಗಳಾಗೋದು. ಏನ್ರಿ ಭಗವಾನ್ ದೇನೇಕು ಸುರು ಕರಿತೀವಿ, ಚಪ್ಪಟ್ಟು ಪಾಡು ಕರಿತೈತ. ನೀವು ಅಲ್ಲಿ ಅಂದ್ರೂ ಅದು ಮನೆತನಕ್ಕೆ ಬರ್ತದದು. ನಾವು ಅದ್ರ ಬೆನ್ನು ಹತ್ತಬಾರ್ದು, ಅದು ನಮ್ಮ ಬೆನ್ನಂದು ಹತ್ತಬೇಕು. ಸಂಪತ್ತಿನ ಬೆನ್ನು ನಾವು ಹತ್ತಿದ್ವಿ ತಿಳ್ಕೊಂಡ್ರೆ ನಾವು ದುಃಖಿಗಳಾಕ್ತೀವಿ. ಏನ್ರಿ ನಮ್ಮ ಹಿಂದೆ ಸಂಪತ್ತು ಬೆನ್ನು ಹತ್ತುವತ್ತಂದ್ರೆ ನಾವು ಸುಖಿ ಒಳಗಿಂದ ಇರ್ತೀವಿ. ಹಂಗೆ ಇಲ್ಲಿ ಪಾಪ ತಮ್ಮ ನೆಗಲಿ ಹೊಡ್ಯಾಕತ್ತೇನ, ಏನ್ರಿ ನೇಗಿಲು ಹೊಡ್ಲಿಕ್ಕತ್ತನಲ್ಲ, ಅದನ್ನು ಸ್ವಲ್ಪ ಮಣ್ಣು ತೆಗೆದು ನೋಡ್ದ, ಬಂಗಾರ ಹಂಡೆ ಸಿಕ್ತು. ನೋಡ್ತಾನೆ ಎಲ್ಲ ತೆಗೆದು ಬಂಗಾರ, ಭಾಳ ಖುಷಿಯಾಗಿಬಿಡ್ತು. ಯಾವಾಗಿಂದ ಖುಷಿಯಾಗಿ ಅವ ಅಣ್ಣ ಕಣಕಿ ಬಣಿ ಮೇಲೆ ಮುಳ್ಳು ಹಚ್ತಿದ್ದಲ್ಲ, ಅಣ್ಣ ಇಲ್ಲಿ ಬಾಯಿಲೆ ಎತ್ತಿಕೊಂಡ. ಯಾಕೋ ಬಿಸಿಲಾಗ್ಯದ, ಇನ್ನು ಅವು ಬುತ್ತಿನೂ ತಂದಿಲ್ಲ, ನಾ ಇಟ್ಟು ಮುಳ್ಳು ಹಚ್ತೀನಿ, ನೀನು ನೇಗಿಲು ಹೊಡಿ. ಇಲ್ಲ ನೀ ಬಂದರೆ ಬಾ ಅಂತಂದು ಕೂಡ ಏನ್ರೆ ಹಾಮರೆ ಏನ್ರೆ ಇದ್ದಿರ್ಬೇಕಂತ ತಿಳ್ಕೊಂಡು ಅದೇನು ಕೈಯಾಗ ಕೊಡ್ಲಿ ತೊಗೊಂಡು ಬಂದ ನೋಡ್ದ. ಹೆಣ್ಣ ಇಲ್ಲಿ ನೋಡಿಲ್ಲ ತಿಳ್ಕೊಂಡ ಭಾಳ ಖುಷಿಯಾಗಿಬಿಡ್ತು ಅಣ್ಣಾಗ. ಎಂದೂ ಒಂದು ಗುಂಜಿ ಬಂಗಾರ ನೋಡಾರ್ದು ಹುಡುಗರು ಇವು. ಏನ್ರಿ ಏನು ದುಡ್ದಾವ ಹೊಲ ತೊಗೊಂಡಾವ, ಹೊಲಕ್ಕೆಂದ ಹಾಕ್ಯಾವ. ಒಂದು ಗುಂಜಿ ಬಂಗಾರ ನೋಡ್ದಾಗ ಇರ್ತಕ್ಕಂಥವ್ರು ಇವತ್ತು ಹಂಡೆ ತುಂಬ ಬಂಗಾರ ಸಿಕ್ಕಿಬಿಟ್ಟದಲ್ಲ, ದೊಡ್ಡ ಖುಷಿ ಆಗಿಬಿಡ್ತು ಅಣ್ಣಗೆ ತಮ್ಮಗ. ಯಾವಾಗ ಅಣ್ಣ ಏನಂದ, ನೋಡು ಇದನ್ನು ಈಗ ಒಯ್ಯೋದು ಬೇಡ, ಎಲ್ಲರೂ ಮಲ್ಕೊಂಡು ಬಳಕ
ಒಯ್ಯನು. ಯಾರಿಗಾರು ಗೊತ್ತಾಯ್ತು ಅಂತಂದ್ರೆ ಸರ್ಕಾರಕ್ಕೆ ತಿಳಿಸೋರು ಅಂತಂದ್ರೆ ನಮಗೆ ಸಿಕ್ಕಿದ ಸಂಪತ್ತೆಲ್ಲ ಸರ್ಕಾರಕ್ಕಿಂದ ಹೋಗ್ತದ, ಅದಕ್ಕೆ ಇದಕ್ಕಿಲ್ಲೇ ಮುಚ್ಚಿಡೋನು, ರಾತ್ರಿಗೆ ಒಂದು ಒಯ್ಯನ್ನು ತಿಕ್ಕೊಳೊಂದು ಹೇಳ್ದ. ಆಯ್ತು ತಿಕ್ಕೊಳೋದು ಈ ಕಡೆ ಮಣ್ಣು ಮುಚ್ಚಿ ತಮ್ಮ ನೇಗಿಲು ಹೊಡ್ಯಕತ್ತ, ಅಣ್ಣ ಕಣಕಿ ಬಣಿ ಮೇಲೆ ಮುಳ್ಳು ಹಚ್ಚಕತ್ತ. ಯಾವಾಗಿಂದ 11:11 ಆಗಿತ್ತು, ತಮ್ಮಗಿಂದ ಹಸಿವೆ ಆಗಿತ್ತು, ನ್ಯಾಯರಿ ಮಾಡಿದ್ದಿಲ್ಲ. ಯಾವಾಗಿಂದ ತಮ್ಮಗಿಂದ ಹಸಿವಾಯಿತು, ಅವ ಅಣ್ಣನ ಬಳಿ ಬಂದ, ಎತ್ಕೊಂಡು ಅಲ್ಲೇ ಬಿಟ್ಟ, ಎತ್ಗಳು ಕೊಳ್ಳ ಹರಿಲಿ, ನಗತ್ತೆ ಬಿಚ್ಚಲಿಲ್ಲ, ಹಾಗೆ ಹೆಗಲ ಮ್ಯಾಗಿಂದ ನಗ ಇಟ್ಟೆ ಅಣ್ಣನ ಬಳಿ ಬಂದ. ಬಂದಂದ ಅಣ್ಣಗಂದ, ಅಣ್ಣ ಯಾಕೋ ನನಗೆ ಹೊಟ್ಟೆ ಹಸ್ತದಪ್ಪ, ಮುಂಜಾನೆದು ಒಂದು ರೊಟ್ಟಿ ಉಳ್ದದಲ್ಲ ಅದನ್ನು ಊಟ ಮಾಡ್ತೀನಿ, ಮತ್ತು ಅವು ಬುತ್ತಿ ತಂದ ಒಳಗೆ ಮತ್ತು ಇಬ್ಬರು ಕೂಡಿ ಊಟ ಮಾಡೋಣ ಅಂದ. ಅವ ಅಣ್ಣ ಬೆದರ್ಸ್ದ, ಅದನ್ನು ನನಗೆ ಕೇಳ್ತಾನ, ಹೋಗಿ ಊಟ ಮಾಡು ಹೋಗು ಅಂದ. ಪಾಪ ಅದು ಬುತ್ತಿ ಕಟ್ಟಿದ್ದು ನೋಡ್ರಿ, ಹೊಲಕ್ಕೆ ಬುತ್ತಿ ಒಯ್ದಿದ್ದೇವತ್ತಂದ್ರೆ ಸೇಮ್ ಗಂಗಾಳದಂಗೆ ಆಗಿರ್ತಾವೆ ರೊಟ್ಟಿ, ಏನ್ರಿ ಬಿಸಿಲಿಗೆ ಗಾಳಿಗೆ ಅಂದ ಕಟಿಯಾಗಿ ಸೇಮ್ ಗಂಗಾಳದಂಗೆ ಆಗಿರ್ತವ. ಅಲ್ಲೇ ಹೊಲದಾಗ ಒಂದು ಲೈಟ್ ಕಂಬ, ಹಿಂಗೆ ಆ ಲೈಟ್ ಕಂಬದ ನೆಳ್ಳಿಗೆ ಆ ಕಡೆ ನೆಳ್ಳಿ ಇರ್ತದಲ್ಲ ಆ ಕಡೆ ತೊಗೊಂಡು ಅದೊಂದು ಕಟ್ಟಿ ರೊಟ್ಟಿ ತೊಗೊಂಡು ಒಂದು ಈಡು ಶೇಂಗಾದ ಹಿಂಡಿ ಇತ್ತು, ಅದ್ರಾಗ ಒಂದು ಹನಿ ನೀರು ಹಾಕ್ಕೊಂಡಂದ ಉಣ್ಣಾಕತ್ತ. ಯಾವಾಗಿಂದ ಈ ಕಡೆ ನಾವು ರೊಟ್ಟಿ ಉಣ್ಣಾಕತ್ತಾನ, ಇವ ಅಣ್ಣನ ಕಣಿಕೆ ಬಣಿ ಮೇಲೆ ಮುಳ್ಳು ಹಚ್ತೀನಲ್ಲ, ಅಣ್ಣನ ಮನಸ್ಸಿನೊಳಗೆ ಕೆಟ್ಟ ಬುದ್ಧಿ ಹೊಡ್ತು. ನೋಡ್ರಿ ಸಂಪತ್ತು ಹೆಂಗೆ ಅದಲ್ತು ನಿಮಗೆ ಹೇಳ್ತೀನ. ಒಂದು ವೇಳೆ ನನ್ನ ತಮ್ಮ ಬದುಕಿದ್ನು ಅಂತ ತಿಳ್ಕೊಂಡ್ರೆ ಈ ಬಂಗಾರ ತುಂಬಿರ್ತಕ್ಕಂಥ ಹಂಡ್ಯದೊಳಗೆ ನನ್ನ ತಮ್ಮಗೂ ಕೂಡ ಅರ್ಧ ಪಾಲ ಕೊಡ್ಬೇಕಾಗದಲ್ಲ, ಏನಾರು ಮಾಡ್ಬೇಕು, ನನ್ನ ತಮ್ಮ ಕಲಸ ಮಾಡಬೇಕು ಅಂದ. ಏನ್ರಿ ಏನಾರು ಮಾಡ್ಬೇಕು, ನನ್ನ ತಮ್ಮ ಕಲಸ ಮಾಡ್ಬೇಕು. ಒಂದೇ ಜೀವ ಒಂದೇ ದೇಹ ಇದ್ದಂಗೆ ಅಂದ ಇದ್ದಿರ್ತಕ್ಕಂಥ ಅಣ್ಣ ತಮ್ಮರು ಆ ಸಂಪತ್ತಿನ ಕಾಲ ಇವನು ಬಲ್ಲಿ ಕೆಟ್ಟ ಮನಸ್ಸು ಕೊಡುತ್ತೆ. ಈ ಬಂಗಾರ ಇವನಿಗೆ ಕೊಡಬಾರ್ದಾಗಿತ್ತು ಅಂತಂದ್ರೆ ಏನಾರು ಮಾಡ್ಬೇಕು, ನನ್ನ ತಮ್ಮಗೆ ಕಲಸ ಮಾಡ್ಬೇಕಂತ ತಿಳ್ಕೊಳೋದು. ಕೈಯಾಗಿಂದ ಕೊಡ್ಲಿ ಹಿಡ್ಕೊಂಡು ಬಂದ, ಅವ ಏನು ಲೈಟ್ ಕಂಬ ಕೂತಿಂದಲ್ಲ ಅದೇ ಲೈಟ್ ಕಂಬಕ್ಕಿಂದ ಕೊಡ್ಲಿ ಮೆಸ್ಲಕತ್ತ. ಇದು ಯಾವುದು ಕೂಡ ಗೊತ್ತಿಲ್ಲ ತಮ್ಮಗ, ತನ್ನ ಪಾಡಿ ತಾನು ಸುಮ್ಮ ಊಟ ಮಾಡಕತ್ಯಾನ. ಬಂದು ಕೊಡ್ಲಿ ಮಸದ ತಮ್ಮ ಕೇಳ್ದೆ, ಯಾಕಣ್ಣ ಕೊಡ್ಲಿ ಮೆಸ್ಯಾಕತ್ತಲ್ಲ, ಇಲ್ಲಪ್ಪ ಮತ್ತು ಮುಳ್ಳು ಕಂಟಿ ಕಡ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ಕೊಡ್ಲಿ ಮಂಡಾಗಿದ ಮೆಸ್ಯಾಕತ್ತಿ. ಯಾವುದು ಕೂಡ ಅರಿವೇ ಇರದೇ ಇರ್ತಕ್ಕಂಥ ತಮ್ಮ, ಯಾವುದು ಕೂಡ ಕೆಟ್ಟದನ್ನ ವಿಚಾರ ಮಾಡದೇ ಇರ್ತಕ್ಕಂಥ ತಮ್ಮ ತನ್ನ ಪಾಡಿ ತಂದ ಕಟ್ಟಿ ರೊಟ್ಟಿ ಒಂದು ಕೈಯಾಗಿಂದ ರೊಟ್ಟಿ ಹಿಡ್ಕೊಳನ, ಇನ್ನೊಂದು ಕೈಲಿಂದ ಹಿಂಗೆ ತುತ್ತು ಮಾಡಿ ಊಟ ಮಾಡಕತ್ತಾನ. ಯಾವಾಗ ಹಿಂಗೆ ತೆಳಕ್ಕೆ ಮಾಡಿ ಊಟ ಮಾಡುವಂಥ ಪ್ರಸಂಗದೊಳಗೆ ಇವ ಅಣ್ಣ ಹಿಂಗೆ ಕೊಡ್ಲಿ ಮೇಲೆ ಎತ್ತಂದ ಒಂದೇ ಏಟಂದ ತಮ್ಮನ ರುಂಡಿಗೆ ಅಂದ ಹೊಡೆದ, ರುಂಡು ಕತ್ತರಿಸಂದು ಕೆಳಗೆ ಬಿದ್ದು ಬಿಡುತ್ತೆ. ಕೈಯಾಗಿ ಹಿಡಿದಿದ್ದು ರೊಟ್ಟಿ ಹಂಗೆ ಅದ. ಯಾವಾಗ ತಮ್ಮನ ರುಂಡ ಕತ್ತರಿಸಂದು ಕೆಳಗೆ ಬಿದ್ದು ಏನ್ರಿ ಅಣ್ಣನ ಮುಖ ನೋಡಿ ಒಂದು ಸವನ ಕಣ್ಣೀರು ಆಗ್ತದ, ದುಃಖ ಮಾಡ್ತದ. ಅಣ್ಣ ನಾ ಏನು ತಪ್ಪಡೀನಿ, ಯಾಕೆ ನನ್ನ ಕೊಲೆ ಮಾಡಿದೆ, ನಾನು ನಿನಗೇನು ದ್ರೋಹ ಬಗೆದಿದ್ದೆ, ನೀನು ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಹೊತ್ತುಕೊಂಡ ಕೇಳಿನೇನಣ್ಣ, ನನಗೆ ಯಾಕೆ ಕೊಲೆ ಮಾಡಿದೆ ಹೇಳು ಹತ್ತಿಕೊಂಡಂದು ತಮ್ಮನ ರುಂಡ ಒಂದು ಸವನ ಹಿಂಗೆ ನೆಲಕ್ಕೆ ಬಿದ್ದಂದು ಹೊಳ್ಳಾಡ್ಲಕತ್ತದ. ಕಟಕನಾಗಿರ್ತಕ್ಕಂಥ ಅಣ್ಣ ಎದುರಿಗೆ ನಿಂತ್ಕೊಂಡೆ ಅದನ್ನು ನೋಡಕತ್ಯಾನ. ನಾ ಏನು ತಪ್ಪು ಮಾಡೀನಿ, ಎಲ್ಲ ಬಂಗಾರ ಎಲ್ಲ ನನಗೆ ಬೇಕು ಹೊತ್ತುಕೊಂಡು ಕೇಳಿನೇನಣ್ಣ, ನಾನು ಏನು ತಪ್ಪು ಮಾಡಿದೆ, ನಾನು ಏನು ಅಪರಾಧ ಮಾಡಿದೆ, ಯಾಕೆ ನನಗೆ ಕೊಲೆ ಮಾಡಿದೆ ಹೇಳತ್ತಿಕೊಂಡ ಹತ್ತು ತಮ್ಮನ ರುಂಡ ಕಣ್ಣು ಮುಚ್ಚಿಬಿಡ್ತು. ಯಾವಾಗಿಂದ ತಮ್ಮನ ರುಂಡನ ಕಣ್ಣು ಮುಸ್ತೋ ಹಿಂಗೆ ಒಂದು ಕೈಯಾಗಿಂದ ತಮ್ಮನ ತಲೆ ಹಿಡ್ದಾನ, ಇನ್ನೊಂದು ಕೈಯಾಗಿಂದ ತಮ್ಮನ ಕಾಲು ಹಿಡ್ಕೊಂಡು ದರ ಎಳ್ಕೊಂತಂದ ಕಣಿಕೆ ಬಣಿಮೆ ಹತ್ರ ತಂದ. ಒಂದು 4 ಸೂಡಂದ ಕಣಿಕೆ ತೆಗೆದ, ಅದರೊಳಗಿಂದ ತಮ್ಮನ ರುಂಡ ಮುಂಡಗಳನ್ನು 2 ಇಟ್ಟು ಮ್ಯಾಗ 4 ಸೂಡದ ಕಣಿಕೆ ಹಚ್ಚಿ ಹಿಂದಕ್ಕೆ ತಿರುಗೋದ್ರೊಳಗೆ ತಾಯಿ ಇಷ್ಟೆತ್ರ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಂದ. ನನ್ನ 2 ಮಕ್ಕಳು ಕಷ್ಟಪಡ್ತಾವಲ್ಲ, ನನ್ನ 2 ಮಕ್ಕಳನ್ನ ಹೊಲದಾಗಿಂದ ದುಡಿತಾವಲ್ಲ, ನನ್ನ 2 ಮಕ್ಕಳನ್ನ ಚಂದ ಊಟ ಮಾಡಲಿ, ನನ್ನ 2 ಮಕ್ಕಳನ್ನ ಆನಂದೊಳಗಂದ ಇರಲಿ, ನನ್ನ ಮಕ್ಕಳಿಗೆ ತಾಕತ್ತು ಬರಲಿ, ಶಕ್ತಿ ಬರಲಿ ಅಂತಂದು ನಾನಾ ರೀತಿಯಿಂದ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಬಂದಾಳ. ನೋಡ್ತಾಳ ಒಬ್ಬನೇ ಕಂಡ, ಆಕಿನ ತಾಯಿ ನೋಡಿದ್ಕೊಳ್ಳ ಕೈ ರಕ್ತ ತಿತ್ತು, ಅಲ್ಲೇ ಮಣ್ಣಿಗೆ ಕೈ ಒರೆಸದ, ಕೊಡ್ಲಿ ಅಂದ ನೆಲದಾಗಂದ ತಿಕ್ಕದ. ಯಾವಾಗಿಂದ ಹಿಂಗೆ ಎಲ್ಲ ರಕ್ತ ಎಲ್ಲ ಒರೆಸ್ಕೊಂಡ ಮಣ್ಣಿನಿಂದ ತಾಯಿ ಮಗನಿಗೆ ಅಂತಳ, ಮಗ ನಿಮ್ಮ ತಮ್ಮೇಲೇನೆಪ್ಪ ಇವತ್ತು ಒಂದಿಟ್ಟು ಓಣ್ಯಾಗಿ ಹೆಣ್ಮಕ್ಳು ಬಂದಿದ್ರು, ಮಾತಾಡ್ಕೊ ಕುಂತಿದ್ರಪ್ಪ, ಅದಕ್ಕೆ ಬುತ್ತಿ ತರಕಂದ ತಡ ಆಯಿತು, ನೀ ಬಾ ಮಗ ಊಟ ಮಾಡ್ಕತ್ತೀರಿ ಬರ್ರಿ ಎತ್ತಿಕೊಡೋದು. ಯಾವ ಮಗನ ಹೊಲಕ್ಕೆ ಅದು ನೀರು ಕುಡಿದು ಬರ್ತೀನಿ ಅಂತೇಳಿ ಬಾದವ ಇನ್ನೂ ಬಂದೇ ಇಲ್ಲ ಅಂದ. ತಾಯಿ ಅಂತಳ, ಮಗ ಅವ ಎಲ್ಲರ ಗೆಳೆಯರ ಜೋಡಿ ಕುಂತಿರ್ಬೇಕು, ನೀ ಊಟ ಮಾಡಕತ್ತಪ್ಪ, ಅವ ಬಂದು ಉಣ್ತಾನ ಬಾ ತೆಕ್ಕೊಂಡ ಕೈಗೆ ನೀರು ಹಾಕ್ಯಾಳ. ಎದುರಿಗಿಂದ ಏನ್ರಿ ಮಗನ ಎದುರಿಗೆ ಕುಂತಾಳ, ತಾ ಮಾಡ್ಕೊಂಡು ತಂದಿದ್ದೆಲ್ಲ ಗಂಗಾಳದೊಳಗೆ ನೀಡ್ಲಿಕ್ಕತ್ತಾಳ. ಮಗ ಸಾವಕಾಶ ಊಟ ಮಾಡು, ಇವತ್ತು ಹೊತ್ತಾಗೈತಿ, ನೀ ಊಟ ಮಾಡಿಗ ಇದು ಪಲ್ಯ ಚಲೋ ಆಗ್ಯದ ನೋಡ್ಯಪ್ಪ, ಉದುರಿ ಬೇಳೆ ಪಲ್ಯ ಚಂದ ಆಗ್ಯದ, ಈಗ ಮೊಸರು ತಂದೆ ನೋಡು ಚಂದ ಹತ್ತದ, ಈಗ ಅಗಸಿ ಹಿಂಡಿತು, ಹಿಂಗೆಲ್ಲ ಎದುರು ಕುಂತಂದ ತಾಯಿ ಹಿರಿ ಮಗನಿಗೆ ಊಟ ಮಾಡ್ಸಕತ್ತಾಳ. ಹಿಂಗೆ ಊಟ ಮಾಡಿಸ್ತಾ ಇರುವಂಥ ಪ್ರಸಂಗದೊಳಗೆ ತಾಯಿ ದೃಷ್ಟಿ ಎಲ್ಲಿಗೆ ಹೋಗ್ಯದ ತಿಳ್ಕೊಂಡು ಕೇಳಿದ್ರೆ ಅವೇನು ಹೆಗಲ ಮೇಲೆ ನಗ ಇಟ್ಟು ನೇಗಲಿ ಹಂಗೆ ಬಿಟ್ಟು ಬಂದಿದ್ದಲ್ಲ ಸಣ್ಣ ಮಗ. ತಾಯಿ ಅಂತಾಳ, ಮಗ ನಿಮ್ಮ ತಮ್ಮ ಎಟ್ಟು ಚಂದ ನೋಡಪ್ಪ, ಅವು ಎತ್ಕೊಳ್ಳೋ ಕೊಳ್ಳಾರ್ದು ಎಲ್ಲರೂ ಗಿಡದ ಕೆಳಗಿಂದ ಕಟ್ಟಿ
ಹೋಗಬೇಕಿಲ್ಲ. ಹೆಗಲ ಮ್ಯಾಗದ ನಗ ಇಟ್ಟಂದು ಹಂಗೆ ಹೋಗ್ಯದ. ನೀ ಸಾವ್ಕಾಶ ಊಟ ಮಾಡ್ಯಪ್ಪ, ಬಿಸಿಲಾಗಿಂದ ಎತ್ಕೊಳ್ಳೋ ತೇಕಲಕತ್ತವ, ಒಂದೆರಡು ಸುಡು ಕಣಿಕೆ ಹಾಕಿ ಬರ್ತೀನಿ ಅಂದ್ಲು. ಒಂದೆರಡು ಸುಡಂದ ಕಣಿಕೆ ಹಾಕಿ ಬರ್ತೀನ, ನೀ ಸಾವ್ಕಾಶದಿಂದ ಊಟ ಮಾಡತ್ ತಗೊಂಡೊಂದು ತಾಯಿ ಯಾವಾಗಿಂದ ಮಗನಿಗೆ ಅಂತ ಹೇಳುತ್ತಾಳ, ಮಗನಿಗೆ ಅಂತ ಹೇಳುತ್ತಾಳ. ಅವ ಮಗ ಅಂತಾನವ, ಇಂಥ ಬಲಭೀಮನಂತ ಮಗ ನಿನ್ನ ಕಣ್ಣಿದ್ರಿಗೆ ಆಗ ನೀನಾಕಿಂದ ಕಣಿಕೆ ಹಾಕ್ತೇವ, ನಾ ಹಾಕಿ ಬರ್ತೀನಿ ತಗೊಂಡು ಊಟ ಬಿಟ್ಟದ್ದು ಹೇಳಕತ್ತ. ಮಗ ಎಷ್ಟೊತ್ತನ ಬಿಸಿಲಾಗಿಂದ ದುಡ್ದಿದೆ, ಈಗಿಂದ ಊಟ ಮಾಡಕತ್ತಿದೆ, ನೀ ಊಟ ಬಿಟ್ಟು ಎದ್ದದ ನನ್ನ ಆಣೆಗೆ ನೋಡಿ ನನಗೆ ತಗೊಂಡೊಂದು ತಾಯಿ ಮಗನಿಗೆ ಆಣೆ ಇಟ್ಟು ಊಟ ಮಾಡಿ. ಏನದೇನು ದೊಡ್ಡ ಕೆಲಸ, ಒಂದು ಸುಡು ಕಣಿಕೆ ಹಾಕಿ ಬರೋದು. ನೀ ಊಟ ಮಾಡು, ನೀವು ಒಂದು ವೇಳೆ ಊಟ ಬಿಟ್ಟಂದ್ರೆ ಎದ್ದೆ ಅಂದ್ರೆ ನನ್ನ ಆಣೆಗೆ ನೋಡಿ ನನಗೆ ತಗೊಂಡೊಂದು ತಾಯಿ ಆಣೆ ಇಟ್ಲು. ಇವ ಕುಂತ ಊಟ ಮಾಡಕತ್ತ. ತಾಯಿ ದಡ 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 ಕಣಿಕೆ ಬಣಿಮೆ ಹತ್ರಂದ ಹೋಗ್ಯಾಳ. ಯಾವಾಗಿಂದ ಹೋಗಿಂದ ಒಂದು ಎರಡು ಸುಡಂದ ಕಣಿಕೆ ಏನ್ರಿ, ಒಂದು ಎರಡು ಸುಡಂದ ಕಣಿಕೆ ಹಿಂಗೆ ತಗೋಬೇಕಂತ ಅನ್ನೋದ್ರೊಳಗೆ ಸಣ್ಣ ಮಗನ ಕಾಲ ಕೈಯಾಗೆ ಬಂದುಬಿಟ್ಟಾವ. ಏನ್ರಿ, ಸಣ್ಣ ಮಗನ ಕಾಲ ಕೈಯಾಗೆ ಬಂದ. ಯಾವಾಗಿಂದ ಸಣ್ಣ ಮಗನ ಕಾಲ ಕೈಯಾಗಿ ಬಂದವ ಇನ್ನೊಂದು ಎರಡು ಸುಡಿ ಕಣಿಕೆ ತೆಗಿತಾಳ. ಏನ್ರಿ, ಹಿಂಗೆ ಒಂದು ಕಣಿಕೆಯಾಗಂದ ಬಣಿಮ್ಯಾಗಂದ ಹಿಂಗೆ ರುಂಡ ತುರುಕಿ ಬಿಟ್ಟಿದ್ದ. ತೋತಳ ತಾಯಿ ಮಗನ ರುಂಡ ಅಂತ ತೋತಾಳ. ಹೆಂಗಾಗ್ಲಿಕ್ಕಿಲ್ರಿ, ಬಡತನದೊಳಗೆ ಗಂಡನ ಕಳ್ಕೊಂಡು ಇನ್ನೊಬ್ಬರ ಮನೆಗಿಂದ ಕೂಲಿ ನಾಲಿ ಮಾಡಿ ಮುಸುರಿ ತಿಕ್ಕಿ ಮಕ್ಕಳನ್ನ ಬೆಳೆಸಂದ ದೊಡ್ಡವನಾಗಿ ಮಾಡಿರ್ತಕ್ಕಂಥ ತಾಯಿಗೆ ಯಾವಾಗಿಂದ ಸಣ್ಣ ಮಗನ ರುಂಡ ಮುಂಡಗಳನ್ನು ನೋಡಿ ಹೆಂಗಾಗ್ಲಿಕ್ಕಿಲ್ಲ ಹಡತಾಯಿ. ಯಾವಾಗಿಂದ ತಾಯಿ ಮಗನ ಹಿಂಗೆ ರುಂಡ ಮುಂಡಗಳಂತ ತೊಡಿ ಮ್ಯಾಗ ಹಾಕೊಂಡು ಬಂದ ಸವನ ಕಣ್ಣೀರು ಹಾಕ್ಲಿಕ್ಕೆ ಎತ್ತಾಳ. ಮಗ ನಿನಗೆ ಯಾರು ಕೊಲೆ ಮಾಡಿದ್ರೆ ಹೇಳು ಮಗನ, ನೀ ಏನು ತಪ್ಪು ಮಾಡಿದಿ, ನೀ ಏನು ಅಪರಾಧ ಮಾಡಿದಿ, ನೀ ಯಾರಿಗೂ ಅನ್ಯಾಯ ಮಾಡ್ಲಾರ್ದವ, ನೀ ಯಾರಿಗೂ ಒಂದು ಮಾತಲ್ಲಾರ್ದವ, ನಿನ್ನಂತ ಮಗನಂದ ಯಾರು ಕೊಲೆ ಮಾಡ್ರಿ ಹೇಳು ಮಗ, ಹೇಳತ್ತುಕೊಂಡಂದು ತಾಯಿ ಮಗನ ಎದಿ ಮೇಲೆ ಅಂತ ತಲೆ ಕೊಟ್ಟಂದ ಹಳ್ಳಿ ಕತ್ತಾಳ. ಒಂದು ಸವನಂದ ದುಃಖ ಮಾಡ್ಲಾಕತ್ತಾಳ, ಎದೆ ಹೊಡ್ಕೊಳಕತ್ತಾಳ. ಬಂಗಾರದಂತ ಮಗ, ನೀ ಒಂದು ದಿವಸ ಒಳ್ಳೆ ಬಟ್ಟೆ ಉಡ್ಲಿಲ್ಲ, ಒಳ್ಳೆದನ್ನ ಊಟ ಮಾಡಲಿಲ್ಲ ಮಗ, ಏನ್ರಿ ಬಡತನದೊಳಗೆ ಜೀವನ ಕಳೆದು ಈ ಬಡತನದೊಳಗೆ ಹೋಗಿಬಿಟ್ಟಲ್ಲ ಮಗ, ನಿನಗೆ ಯಾರು ಕೊಲೆ ಮಾಡ್ರಿ ಹೇಳು ಹೇಳು ಹೇಳು, ನಿನ್ನ ತಾಯಿ ಬಂದಿನ ಮಾತಾಡೋ ಮಗ, ನಿನ್ನ ಹಡ್ದವ ಬಂದಿನ ಮಾತಾಡತ್ತೆ ಕೊಡೊಂದು ತಾಯಿ ಮಗನ ಎದಿ ಮೇಲೆ ತಲೆ ಕೊಟ್ಟಂದ ಕಣ್ಣೀರು ಹಾಕ್ಲಿಕ್ಕೆ. ಮಗ ಬದುಕಿದ್ದನ್ನೇ ಮಾತಾಡಬೇಕಲ್ಲ, ಸತ್ತೋಗ್ಬಿಟ್ಟಿದ್ದ. ಯಾವಾಗ ಒಂದು ಸವನದ ಕಣ್ಣೀರು ಹಾಕ್ಲಿಕ್ಕತ್ತಾಳ. ಹಿಂಗೆ ಕಣ್ಣೀರು ಹಾಕುವಂಥ ಪ್ರಸಂಗದ ಒಳಗ ಇವ ಏನು ಹಿರಿ ಮಗ ಊಟ ಕೂತಿದ್ದಲ್ಲ, ಇವನು ಮನಸ್ಸಿನೊಳಗೆ ಮತ್ತೆ ಕೆಟ್ಟ ಬುದ್ಧಿ ಬಂತು. ನನ್ನ ತಮ್ಮಗೆ ಕೊಲೆ ಮಾಡಿದ್ದೆ ನನ್ನ ತಾಯಿ ಗೊತ್ತಾಗಿಬಿಟ್ಟ. ಇವಳು ಊರಾಗಿಂದ ಹೋಗಿ ಅಂತ ಹೇಳೋದು ಹೊತ್ತುಕೊಂಡ್ರ ಊರು ಜನ ನಾನು ಸುಮ್ಮನೆ ಬಿಡಂಗಿಲ್ಲ, ನನಗೆ ಜೇಲ್ಗೆ ಹಾಕ್ತಾರ, ಈ ಸುದ್ದಿ ಅಂದ ಊರಾಗ ಹೋಗಬಾರ್ದಾಗಿತ್ತು ಅಂದ್ರೆ ಈಕಿಗೊಬ್ಬಕ್ಕೆ ಕೆಲಸ ಮಾಡಬೇಕು ಅಂದ. ನೇರವಾಗಿ ಊಟ ಮಾಡೋದನ್ನು ಬಿಟ್ಟ. ಕೈಯಾಗ ಹಿಂಗೆ ಏನ್ರಿ ಕೈ ಸದಕ್ಕೆ ತೊಳ್ಕೊಂಡಿಲ್ಲ, ಮುಸುರಿಗೈ ಒಳಗಿಂದ ಕೊಡ್ಲಿ ತಗೊಂಡ. ಯಾವಾಗಿಂದ ಮುಸುರಿಗೈ ಒಳಗಿಂದ ಕೊಡ್ಲಿ ತಗೊಂಡ ತಾಯಿ ಬೆನ್ನಿಂದ ಬಂದ ನಿಂತ. ತಾಯಿ ಮಗನ ಎದಿ ಮೇಲಿಂದ ತಲೆ ಕೊಟ್ಟದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ. ಮಗ ಮಾತಾಡೋ ಮಗನ, ನೀ ಯಾರು ನಿನಗೆ ಕೊಲೆ ಮಾಡಿದ್ರು, ನೀ ಯಾರಿಗೆ ಏನು ದ್ರೋಹ ಬಗದಿ, ನಿನಗೆ ಯಾರು ಅನ್ಯಾಯ ಮಾಡಿದ್ರು ಹೇಳು ಹೇಳತ್ತಿಕೊಂಡೊಂದು ತಾಯಿ ಹಿಂಗೆ ಮಗನ ಎದಿ ಮೇಲೆ ತಲೆ ಕೊಟ್ಟಳುವಂಥ ಪ್ರಸಂಗದೊಳಗ ಹಿರಿ ಮಗ ಕೊಟ್ಲಿ ಮ್ಯಾಲೆ ಎತ್ತಿ ದುಡ್ದಂದ ಹಣ್ಣಾಗಿರ್ತಕ್ಕಂಥ ಮುದುಕಿಗೆ ಯಾವಾಗಿಂದ ಒಂದು ಏಟನ್ನು ಹೊಡೆದು ಬಿಟ್ಟ. ಆ ತಾಯಿ ರುಂಡನ್ನು ಕುಡಿದು ಕತ್ತರಿಸಿ ಅದು ಕೆಳಗೆ ಬಿದ್ದು ಬಿಡ್ತು. ಯಾವಾಗಿಂದ ತಾಯಿ ರುಂಡ ನೋಡ್ತದ ಮಗನ, ತಾಯಿ ಬೈಲಿಲ್ಲ, ಮಗನಿಗೆ ಅಂದ ಬೈಲಿಲ್ಲ. ತಾಯಿ ಅಂತದ ಮಗ ಸಾರ್ಥಕ ಆಯ್ತು, ಮಗನ ಸಾರ್ಥಕ ಆಯ್ತು. ನಿನ್ನ ನಾವು 9 ತಿಂಗಳ ನನ್ನ ಗರ್ಭದೊಳಗಿಂದ ಹೊತ್ತು ಎತ್ತು ಸಾಕಿಸಲು ನಿನಗೇನು ಕಷ್ಟದೊಳಗಿಂದ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ನಲ್ಲಪ್ಪ, ತಾಯಿ ಋಣ ತೀರಿಸಿದು ಮಗನೇ, ತಾಯಿ ಋಣ ತೀರಿಸಿಬಿಟ್ಟಿ, ತಾಯಿ ಉಪಕಾರನ ತೀರಿಸಿಬಿಟ್ಟಿ. ನೋಡ್ರಿ ಕೊನೆಗಿಂದ ತಾಯಿ ಅಂತದ ಮಗ, ನಿನ್ನ ತಮ್ಮನ ಕೊಲೆ ಮಾಡಲಕ್ಕ, ನನ್ನ ಕೊಲೆ ಮಾಡಲಕ್ಕ, ನೀನಾರ ಸುಖದಾಗಿರೋ ಮಗ ಹತ್ತಿಕೊಂಡದು. ಯಾವಾಗಿಂದ ಹಿರಿ ಮಗನಿಗೆ ಆಶೀರ್ವಾದ ಮಾಡಿ ತಾಯಿ ರುಂಡ ಕಣ್ಣು ಮುಚ್ಚಿಬಿಡ್ತು. ಏನ್ರಿ ಕೊನೆ ಪ್ರಸಂಗದಾಗ ಮಗ ಕೊಲೆ ಮಾಡ್ಯಾನ, ಬೈಬೇಕು ಅನ್ಬೇಕು ಅನ್ನುವಂಥದ್ದು ಇಲ್ಲ ತಾಯಿಗೆ. ನಿನ್ನ ತಮ್ಮನ ಕೊಲೆ ಮಾಡಲಕ್ಕ, ನನ್ನ ಕೊಲೆ ಮಾಡಲಕ್ಕ, ನೀನರೇ ಸುಖದಾಗಿರುವ ಮಗ, ನೀನರೇ ಸುಖದಾಗಿರುವ ತೆಕ್ಕೊಳೋದು. ಯಾವಾಗಿಂದ ತಾಯಿ ಆಶೀರ್ವಾದ ಮಾಡಿ ಕಣ್ಣು ಮುಚ್ಚಿಬಿಡ್ತು. ಈ ಕಡೆ ಮಗ ತಾಯಿ ಕಾಲ ಒಂದು ಕೈ ಹಿಡ್ದಾನ, ತಮ್ಮನ ಕಾಲ ಒಂದು ಕೈ ಹಿಡ್ದಾನ. ದರ 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 ಎಳ್ಕೋತಂದ. ಅದೇನು ಬಂಗಾರ ಹಂಡೆ ಇತ್ತಲ್ಲ, ಆ ಹಂಡೆ ಜಾಗಕ್ಕೆಂದ ತಂದ ಕೆದರ್ದ. ಆ ಹಂಡೆ ಅಂದ ಮ್ಯಾಲಿಟ್ಟ, ತಾಯಿನ ತಮ್ಮನ ಒಂದೇ ಕುಡಿಯಾಗ ಹಾಕಿ ಮುಚ್ಚಿಬಿಟ್ಟ. ತಾಯಿನ ತಮ್ಮನಿಂದ ಒಂದೇ ಕುಡಿಯಾಗಂದ ಹಾಕಿ ಅಂದ ಮುಚ್ಚಿಬಿಟ್ಟ. ಮನಸ್ಸಿನಾಗಿಂದ ಖುಷಿ, ಇಟ್ಟೆಲ್ಲ ಬಂಗಾರ ನನಗೆ ಆಗಿಬಿಡ್ತಲ್ಲ, ಇನ್ಯಾರು ನನಗೆ ಕೇಳೋರು. ತಾಯಿ ಸತ್ವಾದ, ತಮ್ಮ ಸತ್ವಾದ, ಇದ್ರ ಯಾರು ಕೂಡ ನನಗಂದ ಪಾಲ ಕೇಳೋರು ಉಳಿಲಿಲ್ಲ ಅಂತಕೊಂಡಂದು. ರಾತ್ರಿ 8 ಗಂಟೆ ಸಮಯ ತಲೆ ಮೇಗಂದ ಬಂಗಾರದ ಹಂಡೆ ಹೊತ್ಕೊಂಡನ.
ಏನ್ರಿ ನಡ್ಕೊಂತಿಂದ ಮನೆಗೆ ಬರ್ಲಿಕ್ಕತ್ತಾನ. ಎದುರಿಗೆ ದಾರ್ಯಾಗ ಅಂದ 4 ಮಂದಿ ಭೇಟಿ ಆದ್ರಿ ಅವನಿಗೆ. ಒಂದು ಹಳ್ಳದಾಗ 4 ಮಂದಿ ಭೇಟಿ ಆದ್ರು. ಯಾವಾಗಂದ ಭೇಟಿ ಆದ್ರು ಮಾರಿಗೆ ಒಂದು ಬ್ಯಾಟ್ರಿ ಹಾಕಿದ್ರು. ಏಯ್ ಏನವದ್ರ ನೀರವ ಅಂದ. ಅವ್ರು 4 ಮಂದಿ ನಮ್ಮ ನೀರಡಿಕೆ ಅದ ಕೆಳಗಿಳಿಸು. ಇಲ್ಲಿಲ್ಲ ನನ್ನ ನೀರಲ್ಲಿ ಹೋದ್ರೆ ಬದನಿಕಾಯಿ ಅವ ಅಂದ. ನಮ್ಮ ಬದನಿಕಾಯಿನ ಬೇಕಾಗ ಕೆಳಗಿಳಿಸೋದ ನಾ ಇಳಿಸಂಗಿಲ್ಲ ಅಂದ. ಅದ್ರಾಗ ಒಬ್ಬ ಏನಂದ, ಅದ್ರಿಗೆ ಕೇಳ್ತಾನೆ 4 ಒತ್ತ ಒದಿರಿ ತಾನೇ ಇಳಿಸ್ತು. ಒದ್ದು ಕೆಳಗಿಳಿಸ್ದು ಬ್ಯಾಟ್ರಿ ಹಾಕಿ ನೋಡ್ದು ಇಡೀ ಹಂಡೆ ತುಂಬ ಬಂಗಾರ. ಅವ್ರಂದ್ರು, ದೋಸ್ತ ಇನ್ನು ಜೀವನ ಪರ್ಯಂತರು ಯಾರ ಮನೆ ಕಳತನಕ್ಕೆ ಹೋಗೋದು ಬೇಕಾಗಿಲ್ಲ. ಇಟ್ಟು ಬಂಗಾರದೊಳಗೆ 4 ಮಂದಿ ಹಂಚ್ಕೊಂಡ್ರ ಈ ತಾಲೂಕಿನೊಳಗೆ ನಮ್ಮ ಶ್ರೀಮಂತರು ಯಾರು ಇರಂಗಿಲ್ಲ ನೋಡ್ರಿ. ಮತ್ತು ಇವನಿಗೇನು ಮಾಡೋದು ಒಂದ ಒಬ್ಬ, ಇದಕ್ಕೇನು ಮಾಡ್ತಿರೋ, ಇದು ಸುದ್ದಿ ಅಂದ್ರೆ ಊರಾಗ ಹೋಗ್ಬಾರ್ದಾಗಿತ್ತು ಅಂದ್ರೆ ಇದಕ್ಕೆ ಸಣ್ಣಗೆ ಕಡ್ದು ಆ ಕಡೆ ಇಟ್ಟು ಕಡೆ ಒಳಗದ್ ಬಿಡ್ರು. ಯಾವಾಗಿಂದ ಒದ್ದು ಕೆಳಗೆ ಕೆಡವ್ಯಾರ, ಕಾಲ ಮೇಲೆ ಒಬ್ಬ ಕಾಲಿಟ್ಟಾನ, ಕೈ ಮ್ಯಾಗ ಒಬ್ಬ ಕಾಲಿಟ್ಟಾನ, ಒಬ್ಬ ಸಣ್ಣಗೆ ಕಡಿಲಿಕ್ಕತ್ತಾನ. ಒಂದೊಂದು ಏಟನ್ನ ಹಿಂಗೆ ಕೊಡ್ಲಿಲ್ಲ ಹೊಡೆದ್ರ ಅವ್ವ ತಕೊಂಡು ಚೀರ್ತಾನ. ಯಾರು ಕಾಪಾಡ್ಬೇಕ್ರಿ? ತಾಯಿನೇ ಕೊಲೆ ಮಾಡಿ ಬಂದ. ಹಿಂದಿನ ಪುಣ್ಯವನ್ನು ಹಿಂದುಂಡೋಡ್ಬೇಕಾತ್ಮ, ಹಿಂದಿನ ಪುಣ್ಯವನ್ನು ಮುಂದೂಡೋಡ್ಬೇಕಾತ್ಮ ತಗೊಂಡ. ಈಗ ಹಂಗಿಲ್ಲೀಗ ನೀ ಮುಂಜಾನೆ ಪುಣ್ಯ ಮಾಡಿದ್ರೆ ಹೊತ್ತು ಮಣಿಗೆ ಉಣಬೇಕು, ಮುಂಜಾನೆ ಪಾಪ ಮಾಡಿದ್ರೆ ನೀವು ಹೊತ್ತು ಮಣಿಗೆ ಉಣಬೇಕು. ಹೊತ್ತು ಮಣಿಗೆ ಪಾಪ ಮಾಡಿದ್ರೆ ಎದ್ದು ಹೇಳೋದ್ರೊಳಗನೆ ಆ ಪಾಪದ ಫಲ ನೀವು ಉಣ್ಬೇಕು. ಈಗ ಅರ್ಜೆಂಟ್ ಅದೇ ಅಂತಿರ್ತೀರಿಲ್ಲ ನೋಡಯ್ಯವ, ನಮ್ಮ ಕಣ್ಣಿದ್ರೆ ಎಷ್ಟು ಉರಿತಿತ್ತು, ಹ್ಯಾಂಗೆ ಹೋಯ್ತು ನೋಡಿದ್ರೆ ಬಾಯ ಮಾಡಿ ಉರಿದಿದ್ದು ಊರಾಗಿರಂಗಿಲ್ಲ, ಮೆರೆದಿದ್ದು ಕೇರಾಗಿರಂಗಿಲ್ಲ. ಹೆಂಗೆ ಉರಿತಿತ್ತು ನೋಡಿ, ಹೆಂಗೆ ಹೋಯ್ತು ತಗೊಂಡು ಅವ್ರು ಏನು ಮಾಡಿರ್ತಾರ ಅದ್ರಾಗೆ ಹೋಗ್ತಾರೆ. ಕಡ್ದಿದ್ರು ಅಂತಂದ್ರೆ ಅವರು ಕೊನೆಗೆ ಕಡಿಸ್ಕೊಂಡೆ ಹೋಗ್ತಾವ. ಏನ್ರಿ ಸಣ್ಣಗೆ ಇಂಚಿಂಚಾಗಿ ಅಂತ ಕಡ್ದು ಆ ಕಡೆ ಕಡಿಟ್ಟು ಹೋಗೋದ್ರು. ಅವ್ವ ತಗೊಂಡು ಚೀರ್ತಿದ್ದೆ, ಯಾರು ಕಾಪಾಡಲಿಲ್ಲ. ಇವ್ರು 4 ಮಂದಿಯಿಂದ ತಲೆ ಮೇಗೆ ಹಂಡೆ ಹೊತ್ಕೊಂಡು ಅಲ್ಲೇ ಮಗ್ಲು ಒಂದು ಹೊಲ ಏನ್ರಿ ಒಂದು ದೊಡ್ಡ ಗಿಡದ ಕೆಳಗೆ ಕುಂತರು. ಅದ್ರಾಗ ಒಬ್ಬ ಏನಂದ, ದೋಸ್ತ ಹಂಗೆ ಹಂಚ್ಕೊಳ್ಳೋದಿಲ್ಲ, ಇಟ್ಟು ಬಂಗಾರ ಸಿಕ್ಕಾಗ ಹಂಗೆ ಹಂಚ್ಕೋತಿರೋ, ಇದಕ್ಕೇನು ಮಾಡೋದು ಅಂತ ತಗೊಂಡಂದ್ರೆ ಒಂದಿಬ್ರು ಹೋಗಿ ಪೇಡೆ ತೊಗೊಂಡು ಪೇಡೆ ತಿಂದು ಸ್ವೀಟ್ ತಿಂದು ಹಂಚ್ಕೊಳ್ಳೋ. ಇವೆರಡು ಅಂದ್ರೆ ಪೇಡೆ ತರ್ಲಕ್ಕೆ ಬಂದವ್ರ ಬಳಿ ಮತ್ತೆ ಕೆಟ್ಟ ಬುದ್ಧಿ. ಇವರಂದ್ರು ಹಂಡ್ಯದ ಬಲ್ಲಿ ಇದ್ದು ಮಕ್ಕಳಿಗೆ ಹಾಕ್ಬಿಡೋನು ಅಂದ್ರೆ ಇವರಿಬ್ರು. ಮತ್ತು ಏನು ಮಾಡೋನು, ಹೆಂಗೂ ಪೇಡೆ ತರ್ಲಕ್ಕೆ ಬಂದು ವಿಷ ಹಾಕಿಬಿಡೋಣ, ಅದ್ರಾಗ ತಿನ್ನಿಸ್ಬಿಡೋನು, 2 ಸಾಯ್ತವ, ನಾವಿಬ್ರು ಹಂಚ್ಕೋತೀವಿ. ಇವರಿಬ್ರು ಇಲ್ಲಿ ಪ್ಲ್ಯಾನ್ ಹಾಕ್ಯಾರ, ಅವರಿಬ್ರು ಅಲ್ಲಿ ಪ್ಲ್ಯಾನ್ ಹಾಕ್ಯಾರ. ಅವ್ರೇನು ಸುಮ್ಮಿಲ್ಲ, ಇವು ಪೇಡೆ ತೊಗೊಂಡು ಪೇಡೆ ತುಂಬ ವಿಷ ಹಾಕ್ಕೊಂಡು ಏನ್ರಿ ಪೇಡೆ ತುಂಬ ವಿಷ ಹಾಕ್ಕೊಂಡು ಯಾವಾಗಿಂದ ತೊಗೊಂಡು ಬಂದ್ರಲ್ಲ. ಇವ್ರೇನು ಹಂಡ್ಯದ ಬಲ್ಲಿ ಕುಂತಿದ್ರು ನೋಡಿ, ಪೇಡೆ ತರಲ್ಲ ಕಳಿಸಿ. ಇವ್ರೇನಂದ್ರೆ, ಇದು ಲಕ್ಷ್ಮಿ, ಊರಾಗೆಲ್ಲ ತಿರುಗಡೆ ಬಂದಿರಿ, ಹಂಗೆ ಇದಕ್ಕೆ ಮುಟ್ಟಬಾರ್ದು, ಪೇಡೆ ಇಡ್ರಿ, ಇಲ್ಲೇ ಬಾಯಿ ಇದೆಲ್ಲ ಮುಖ ತೊಳ್ಕೊಂಬರ್ರಿ. ಇದನ್ನು ಬರಾಬರಿ ಎತ್ತಿ ತಗೊಂಡು ಇವು 2 ಪೇಡೆ ತರ್ಲಕ್ಕೆ ಹೋಗಿದ್ದು 2 ಬಾಯಿಗೆ ಇಳಿದು ಇವು ಬಗ್ಗೆ ಮಾರಿ ತೊಗೊಳಿದ್ರೆ ಹಿಂತಿಂತ ಕಲ್ತ್ಕೊಂಡು ಎತ್ತಿ ಹೋಗೋದು. ಅವೆಡ್ ಅಲ್ಲೇ ಸೆಡೋದು ಏನ್ರಿ. ಮತ್ತು ಇಲ್ಲಿಬ್ಬರು ಉಳಿದ್ರಲ್ಲ, ಇವ ಅಂದ ಒಬ್ಬ ದೋಸ್ತ, ಬಾ ಇನ್ಯಾರು ಕೇಳೋರು, ನಾವು ಇಬ್ಬರೇ ಇದೀವಿ ಹಂಚ್ಕೊಳ್ಳೋಣ ಬಾ ತಿಳ್ಕೊಂಡು ಯಾವಾಗ ಆ ಕಡೆ ಈ ಕಡೆ ಕೂತ. ಅವ ಇನ್ನೊಬ್ಬೇನಂದ, ಹಂಗೆ ತಿಂತಿದ್ದೋ, ನಿನಗೆ ನಾ ತಿನ್ನಿಸ್ತೀನಿ, ನಾನು ನೀ ತಿನ್ನಿಸ್. ಸ್ವೀಟ್ ಒಬ್ರಿಗೊಬ್ರ ಹೌದಿಲ್ಲ, ಅದನ್ನು ತಿನ್ನೋದೊಮ್ಮೆ ಡೇಂಜರ. ನಮ್ಮಲ್ಲಿ ಕಲಬುರಗಿಯಾಗ 1-2 ಹೊಸ್ದಾಗಿ ಲಗ್ನ ಆಗಿದ್ದು. ಯಾಕೆ ಹೊಸ್ದಾಗಿ ಆದಂಗೆ ಕಾಣ್ತಾಳೆ ಅಕ್ಕ. ಮತ್ತು ಹೊಸ್ದಾಗೇನೆ ಹಾಕ್ಯಾರ, ಮತ್ತು ಹಳಿ ಹಾಕ್ಯಾರ ಅಂತ ಕೇಳಿರಿ. ಪಾಪ 2 ಹೊಸ್ದಾಗಿ ಲಗ್ನ ಆಗ್ಯಾವ. ಗಂಡನು ಮಾಸ್ತಾರ, ಆಕಿನೂ ಕಲ್ತಕ್ಕಿ. ಪಾಪ ಮನೆಗೆಲ್ಲ ಅಡುಗೆ ಮಾಡ್ಯಾಳ. ರಾತ್ರಿ ಎಲ್ಲ ಹಸಿಮೆಣಸಿಕಾಯಿ ಚಟ್ನಿ, ಕೆಂಪು ಮೆಣಸಿನಕಾಯಿ ಚಟ್ನಿ, ಏನ್ರಿ ನಾನಾ ಥರದ ಪಲ್ಯ ಹಿಂಗೆಲ್ಲ ಮಾಡ್ಯಾಳ. ಮಾಡಿದ ಕೂಡ 8-8:30 ಆಗಿತ್ತು. ಗಂಡ ಅಂದ, ಹಸಿವಾಗ್ಯದ ಊಟ ತುಂಬ ಆಯ್ತು ರೀ ತಿಳ್ಕೊಂಡಂದು ಅಂದರೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ತಂದಿಟ್ಲು. ಇವ ಸುಮ್ಮ ಉಣ್ಬೇಕಿಲ್ಲ ಮಾಸ್ತಾರ, ಸುಮ್ಮ ಉಳಿಲ್ಲ. ಇವತ್ತು ಒಂದೇ ಗಂಗಾಳ ತಗೋ ಅಂದ. ಆಕೆ ಅಂದಮ್ಮ, ನಾ ಎದುರಾಗ್ತಿಲ್ಲ ಅಂದು, ಇಬ್ಬರು ಒಂದ್ರದಾಗ ಉಣ್ಣಾನು ಅಂದ. ಆಯಿತು, ಒಂದೇ ಗಂಗಾಳ ತೊಗೊಂಡ್ರು. ಎಲ್ಲ ಮಾಡಿದ ಹಸಿಮೆಣಸಿನಕಾಯಿ ಚಟ್ನಿ, ಕೆಂಪು ಮೆಣಸಿನಕಾಯಿ ಚಟ್ನಿ, ಪಲ್ಯಗಳು ಎಲ್ಲ ಹಚ್ಕೊಂಡು ಕೂಡನ ನನಗೆ ಇನ್ನೊಂದು ಆಸೆ ಆಗ್ಯದ ಅಂದ. ಏನು ಅಂದ್ಲಕ್ಕೆ, ನೀ ನನಗೆ ಉಣಿಸು, ನಾನೇನು ಉಣಿಸ್ದೆ. ಹೆಂಗೆ ಗಂಡ ಹೆಣ್ತೀರಿ, ಯಾರು ಇದ್ದಿದ್ದಿಲ್ಲ ಮನ್ಯಾಗ, ಎಡ್ಡೆ ಇದ್ದು ಪರದೇಶ ಇದ್ದಂಗೆ. ಅತ್ತಿ ಬೇಡ, ಮಾವ ಬೇಡ, ಯಾರು ಇದ್ದಿದ್ದಿಲ್ಲ, ಎಡ್ಡೆ ಇದ್ದು. ನೀ ನನಗೆ ಉಣಿಸು, ನಾನೇನು ಉಣಿಸ್ತೀನಿ. ಆಯ್ತು ಅಂದ್ಲಕ್ಕಿನು. ಆಯ್ತು, ಆಕಿನ ಒಂದಿಟ್ಟು ಚಪಾತಿ ತೊಗೊಂಡ್ಲು, ಎಲ್ಲ ಥರ ಚಟ್ನಿ ಪಲ್ಯಗಳೆಲ್ಲ ಹಚ್ಕೊಂಡ್ಲು. ಇವನು ಅಂದ ಚಟ್ನಿ ಎಲ್ಲ ಪಲ್ಯಗಳೆಲ್ಲ ಹಚ್ಕೊಂಡು ನೀವು ಉಣಿಸು. ಇಲ್ರಿ ನೀವು ಉಣಿಸ್ರಿ.
ಹಿಂಗೆ ನಾಚಿಕೆ ಬರ್ತದೆ ನೋಡ್ರಿ. ನೀವು ಉಣಿಸ್ನ ಇಲ್ಲ ನೀವು ಈಗ ನೀ ಉಣಿಸು ನಾ ಉಣಿಸೋಣಕ್ಕೆ ಅನ್ನದ ಈಗ ಕಾಲಕ್ಕೆ ಅಂದು ನಿನ್ನ ಬಾಯಿಗೆ ನಾ ಇಡ್ತೀನಿ, ನನ್ನ ಬಾಯಿ ನೀಡು ಆಯ್ತು ರೀ. ಎತ್ತಿಕೊಂಡು ಹಿಂಗೆ ತುತ್ತು ತೊಗೊಂಡು ಈಕಿನೂ ಅವನು ಬಾಯಿ ಬೆಲ್ಲಿ ಒಯ್ದ್ಲು, ಅವನು ತಂದು ಈಕಿನ ಬಾಯಿ ಬೆಲ್ಲಿ ತಂದ. ಇನ್ನೇನು ತುತ್ತು ಬಾಯಿಗೆ ಇಡ್ಬೇಕು ಅನ್ನೋದಕ್ಕೆ ಕರೆಂಟ್ ಹೋಗ್ಬಿಡ್ತು. ಇನ್ನೇನು ತುತ್ತು ಬಾಯಾಗಿ ಇಡ್ಬೇಕು ಅನ್ನೋದಾಗ ಕರೆಂಟ್ ಹೋಗಿಬಿಡ್ತು. ಇದ್ರ ಕಣ್ಣಾಗ ಅದು ಇಟ್ಟಿತ್ತು, ಅದ್ರ ಕಣ್ಣಾಗ ಇದು ಇಟ್ಟು ಏನ್ರಿ ಬೆಳಗನ ನಿದ್ದಿಲ್ಲಾರ್ದೆ ಬಿದ್ದಿದ್ದು ಹೊತ್ತು. ಹೇಗೆ ರೀ? ಒಮ್ಮೆ ಉಣ್ಸೋದನ್ನು ಡೇಂಜರ್ ಹಾಕದ. ಹಂಗೆ ಇವ ಏನಂತಾನ, ದೋಸ್ತ ಹಂಗೆ ಅಂತ ಉಣ್ತಿತ್ತೀವೋ, ಈಗ ನಿನಗೆ ನಾ ತಿನ್ನಿಸ್ತೀನಿ, ನಾನು ನೀ ತಿನ್ನಿಸತ್ತಿ ಕೊಡೋದು. ಇವನು ಇಟ್ಟು ಪೇಡ ತೊಗೊಂಡ, ಅವನು ಇಷ್ಟು ಪೇಡ ತೊಗೊಂಡ, ಇವನು ಬಾಯಿಗವ ಇಟ್ಟ, ಅವನ ಬಾಯಿಗವ ಇಟ್ಟ. ಅರ್ಧ ಕಿಲೋ ಪೇಡ ಇಬ್ಬರೇ ತಿಂದರು. ಇವ್ರು ಎಲ್ಲಿ ಕೂತಿದ್ರು ಅಲ್ಲೆಲ್ಲಿ ಸೆಟದು ಹೋಗ್ಬಿಟ್ಟಿದ್ರು. ಸೋನಾ ಕುಟಾಗೆಲ್ಲ ಎಲ್ಲಿಗೆ ಹೋಯ್ತಿರಿ? ಸೋನಾ ಬಂಗಾರ ಎಲ್ಲಿಗೆ ಹೋಯ್ತು? ಯಾರೂ ಒಯ್ಲಕ್ಕಾಗಲಿಲ್ಲ. ತಮ್ಮನ ಕೊಲೆ ಮಾಡ್ದ, ತಾಯಿನ ಕೊಲೆ ಮಾಡ್ದ ಏನ್ರಿ, ತಾನೂ ಸತ್ವಾದ ಏನ್ರಿ. 4 ಮಂದಿ ಕಳ್ಳರು ಸತ್ವಾದ್ರು, ಅದನ್ನು ಯಾರೂ ಒಯ್ಲಿಲ್ಲ. ಎಲ್ಲಿರ್ಬೇಕಂದ್ರೆ ಅಲ್ಲೇ ಉಳಿತು ನೋಡ್ರಿ. ಏಟ್ರಿಗೆ ಕೆಲಸ ಹೇಳ್ರಿ, ಎಷ್ಟು ಪ್ರೀತಿದಿಂದ ಇದ್ದಿರ್ತಕ್ಕ ಅಣ್ತಂಬ್ರಿ ಇವರು ಏನ್ರಿ, ಎಷ್ಟು